ಇವಾಗಷ್ಟೇ ಜಾಬಲ್ಲಿದ್ದ ಒಂದು 2 ಮಂತ್ ಆಯಿತು. ಅವರ ತಂದೆ ಹತ್ರನೇ ಇದ್ದ. ಮೊನ್ನೆ ಬಕ್ರೀದ್ ನೆಕ್ಸ್ಟ್ ಡೇ ರಾತ್ರಿ ಅರೌಂಡು 1:35ಗೆ ಮನೆಯಲ್ಲಿ ಫ್ಯಾನಿಗೆ ನೇಣು ಹಾಕಿದ್ದೇನೆ. ಮತ್ತು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಮತ್ತು ಹುಡುಗಿಯೇ ಫೋನ್ ಮಾಡಿ ಹೇಳಿದ್ದು, ಲೈವಲ್ಲೇ ಸುಸೈಡ್ ಮಾಡಿದ್ದು. ಸುಸೈಡ್ ಮಾಡಿದ ಮೇಲೆ ಇವರು ಹುಡುಗಿ ಫೋನ್ ಮಾಡಿ ಹೇಳಿದ್ದು ಆಶಿಕ್ ತಂಗಿಗೆ, ಹೀಗೆ ನಿನ್ನ ಬ್ರದರ್ ಅಲ್ಲಿ ಸುಸೈಡ್ ಮಾಡಿದ್ದೇನೆ ಅಂತ ಹೇಳಿ. ಮತ್ತು ನನ್ನ ಬ್ರದರು ಮತ್ತು ಆಶಿಕ್ ತಂಗಿ ಮನೆಗೆ ಹೋಗುವಾಗ ಫ್ಯಾನಿಗೆ ನೇತಾಕಿ ಆತ್ಮಹತ್ಯೆ ಮಾಡಿದ್ದಾನೆ. ಮತ್ತು ಅವ್ರ ಫ್ರೆಂಡ್ ರಾತ್ರಿ ಒಂದು 40-45ಕ್ಕೆ ಅಲ್ಲಿಂದ ಕಾರಲ್ಲಿ ಎತ್ಕೊಂಡು AG ಹಾಸ್ಪಿಟಲಿಗೆ ಹೋಗಿದ್ದಾರೆ. ಹೋಗುವಾಗನೇ ಡೆತ್ ಆಗಿದ್ದಾರೆ. ಮತ್ತು ಅವ್ರು ಫೋನ್ ಮಾಡ್ತಿದ್ರು ಹುಡುಗಿ, ಏನಾಗಿದೆ ಅಂತ. ಆ್ಯಕ್ಚುಲಿ ಇಲ್ಲೇ 1:35ಗೆ ಡೆತ್ ಆಗಿದೆ. ಆ್ಯಕ್ಚುಲಿ ನಮಗೆ ಸಹ ಗೊತ್ತಿರಲಿಲ್ಲ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಂದು ಹೇಳಿ. ಆ್ಯಕ್ಚುಲಿ ಆತ್ಮಹತ್ಯೆ ಮಾಡಿ 4 ದಿವಸ ನಾವು ಹೋಗಲಿಲ್ಲ. 4 ದಿವಸ ಬಿಟ್ಟು ನಾವು ಸ್ಟೇಷನ್ಗೆ ಹೋಗಿದ್ದೇವೆ. ಯಾವ ಕಾರಣಕ್ಕೆ ಇವಳು ಸುಸೈಡ್ ಮಾಡಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ, ಸುಸೈಡ್ ಮಾಡುವಂಥದ್ದು ಯಾವುದೂ ಒಂದು ಪ್ರಾಬ್ಲಮ್ ಇರಲಿಲ್ಲ. ಮತ್ತು ನಾವು ಒಂದು 4 ಡೇಸ್ ಬಿಟ್ಟು ಮತ್ತು ಮೊಬೈಲಲ್ಲಿ ಓಪನ್ ಮಾಡುವಾಗ ಅದರಲ್ಲೆಲ್ಲ ಗೊತ್ತಾಯಿತು ಈ ಥರ ಇವ್ರದ್ದು ಟಾರ್ಚರ್ ಇತ್ತು ಅಂತ. ಇವಳಿಗೆ ಬೇರೆ ಅಕ್ರಮವಾಗಿ ಬೇರೆ ಲವರ್ಸ್ ಇದ್ದು, ಅದಕ್ಕಾಗಿ ಇವನು ಕೇಳ್ತಿದ್ದ ಯಾರು ಏನಂತ. ಅದಕ್ಕೆ ಅವಳಿಗೆ ಸಹ ಗೊತ್ತಾಯಿತು ಈ ಥರ ಮ್ಯಾಟ್ರೆಲ್ಲ ಇವನಿಗೆ ಗೊತ್ತಾಗಿದೆ ಅಂತ ಹೇಳಿ ಎಲ್ಲ. ಮತ್ತು ಅವಳು ಫೋನ್ ಮಾಡಿ ಮೆಸೇಜಲ್ಲಿದೆ ಅವಳ ಹತ್ರ ಇವನು ಮಾತಾಡಿ ಚಾಟ್ ಮಾಡಿದಲ್ಲ, ಅವಳೇ ಲೈವಾಗಿ ಹೇಳಿದ್ದಾಳೆ. ಯಾಕೆಂದರೆ ನೀ ಸುಸೈಡ್ ಮಾಡು ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಮತ್ತು ಲೈವಲ್ಲಿ ಸುಸೈಡ್ ಮಾಡಿದ್ದು ಮನೆಯಲ್ಲಿ. ಸುಸೈಡ್ ಮಾಡುವಂಥದ್ದು ಏನೂ ಇಲ್ಲ, ಅಂಥದ್ದು ಏನಂತ ಇದಿಲ್ಲ. ಇವನಿಗೆ ಬೇರೆ ಬಾಯ್ ಫ್ರೆಂಡಲ್ಲಿತ್ತು. ಇಲ್ಲಿ ಯಾರ ಹತ್ರ ಬೇಕಾದ್ರೆ ಕೇಳ್ಬೋದು, ಇಲ್ಲಾಂದರೆ ಯಾಣಪ್ಪ ಕಾಲೇಜಲ್ಲಿ ಸಹ ಕೇಳ್ಬೋದು. ಇವನಷ್ಟು ಒಳ್ಳೆ ಸೈಲೆಂಟ್ ಹುಡುಗ ಯಾರೂ ಇಲ್ಲ, ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿತ್ವ ಒಂದು. ಅದರ ಬಳಿಕ ಗೊತ್ತಾದ ಬಳಿಕ ಕಂಪ್ಲೇಂಟ್ ಆ್ಯಕ್ಚುಲಿ ಗೊತ್ತಾದ ಆತ್ಮಹತ್ಯೆ ಮಾಡಿ 4 ದಿವಸ ಆಯಿತು. ಆವಾಗ ನಾನು ಕಂಪ್ಲೇಂಟ್ ಕೊಡಲಿಲ್ಲ. ನಮ್ಗೆ ಗೊತ್ತೇ ಇರಲಿಲ್ಲ ಯಾವ ಕಾರಣಕ್ಕೆ ಇವನು ಆತ್ಮಹತ್ಯೆ ಮಾಡಿದ್ದಾನೆ ಅಂತ ಹೇಳಿ. ಮತ್ತು ಮೊಬೈಲೆಲ್ಲ ಆವಾಗ ಲಾಕ್ ಇತ್ತು, ವಾಟ್ಸಪ್ಪೆಲ್ಲ ಲಾಕ್ ಇತ್ತು. ಮತ್ತು ನಮಗೆ ಗೊತ್ತಾಯಿತು ಲಾಕೆಲ್ಲ ನಮಗೆ ಫಸ್ಟ್ ಗೊತ್ತಾಗಿಲ್ಲ, ಪಾಸ್ವರ್ಡೆಲ್ಲ ಗೊತ್ತಾಗಿಲ್ಲ. ಮತ್ತು ಗೊತ್ತಾಯಿತು ಪಾಸ್ವರ್ಡೆಲ್ಲ. ಅದು ನಮಗೆ ಗೊತ್ತಾಗಿ ಕಾರಣ ಅಂದರೆ ನಾವು ಆತ್ಮಹತ್ಯೆ ಮಾಡಿದ ಮೇಲೆ ನಾವು ಸ್ಟೇಷನ್ ಹೋಗಿ ಅವರನ್ನು ಕರೆದಿದ್ದರು, ಹುಡುಗಿ ಮತ್ತು ಅವರ ತಂದೆ ತಾಯಿ ಮತ್ತು ಅವರ ದೊಡ್ಡಪ್ಪ ಸಹ ಬಂದಿದ್ದರು ಅಲ್ಲಿ ಕಾವೂರು ಪೊಲೀಸ್ ಸ್ಟೇಷನಿಗೆ. ಅಲ್ಲಿ ಎಲ್ಲ ಮಾತಾಡುವಾಗ ಅವ್ರ ಹತ್ರ ಕೇಳಿದ್ದಾರೆ ಏನು ಆಗಿದೆ ಏನು ವಿಷಯ ಅಂತೆಲ್ಲ. ಅವಾಗ ಅವಳು ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ನನಗೆ 2 ವರ್ಷದಿಂದ ಅವಳಿಗೆ ಲವ್ ಇತ್ತು, ನಾವು ಹೊರಗಡೆ ಸುತ್ತಾಡ್ಕೊಂಡೆಲ್ಲ ಬರ್ತಿದ್ದೇವೆ ಹಾಗೆ ಹೀಗೆ ಅಂತ ಹೇಳಿ.